ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. 27 ನಕ್ಷತ್ರಗಳಲ್ಲಿ ಯಾವ 4 ನಕ್ಷತ್ರ ಹುಟ್ಟಿದ ಮನೆಗೆ ಹಾಗೂ ಪತಿಗೆ ಅದೃಷ್ಟವನ್ನು ಹೊತ್ತು ತರ್ತಾರೆ? ಆ 4 ನಕ್ಷತ್ರದ ಹುಡುಗಿಯರ ಗುಣ ಹೇಗಿರುತ್ತೆ? ವಿವಾಹವಾದ ನಂತರ ಗಂಡನಿಗೆ ತೆರೆಯುವ ಅದೃಷ್ಟಗಳು ಯಾವುವು? ಹಾಗಾದ್ರೆ ಇನ್ನುಳಿದ ನಕ್ಷತ್ರಗಳು ಅದೃಷ್ಟಶಾಲಿ ಅಲ್ಲವೇ? ಇಂತಹ ಅಪರೂಪದ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೆಣ್ಣನ್ನು ಗೃಹಲಕ್ಷ್ಮಿ ಎಂದೇ ಕರೆಯಲಾಗುತ್ತೆ. ಆಕೆ ಮನೆಯಲ್ಲಿ ಸಂತೋಷವಾಗಿ ಓಡಾಡಿಕೊಂಡಿದ್ರೆ ಸಾಕು, ಸ್ವತಃ ಆ ಮಹಾಲಕ್ಷ್ಮಿಯೇ ಮನೆಯಲ್ಲಿ ನೆಲೆಸಿದ್ದಾರೆ ಎಂದು ಭಾವಿಸಲಾಗುತ್ತೆ. ಮನೆಯಲ್ಲಿನ ಹೆಣ್ಣು ಆ ಮನೆಯ ಭಾಗ್ಯೋದಯದ ಅದೃಷ್ಟ ಲಕ್ಷ್ಮಿಯಾಗಿರ್ತಾಳೆ. ಈ ಕಾರಣದಿಂದಲೇ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಆಕೆಯನ್ನು ಗೌರವದಿಂದ ಕಾಣಬೇಕು. ಸಾಮಾನ್ಯವಾಗಿ ವಾರದ ಯಾವುದೇ ದಿನಗಳಲ್ಲಿ ಒಂದು ಹೆಣ್ಣು ಮಗು ಜನನವಾದರೆ ಆಕೆಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತೆ. ಯಾಕೆಂದ್ರೆ ಆಕೆ ಸಂಪತ್ತು ಸಮೃದ್ಧಿಯ ಅಧಿದೇವತೆಯಾಗಿದ್ದಾರೆ. ಆಕೆಯ ಆಶೀರ್ವಾದ ಇದ್ರೆ ಸಾಕು, ಕಡು ಬಡವನು ಸಹ ಕ್ಷಣಾರ್ಧದಲ್ಲಿ ಶ್ರೀಮಂತನಾಗ್ತಾನೆ. ವಿಶೇಷವಾಗಿ ಶುಕ್ರವಾರಗಳಂದು ಹುಟ್ಟಿದ ಮಗುವನ್ನು ಮಹಾಲಕ್ಷ್ಮಿ ಅಂತಾನೆ ಕರೆಯಲಾಗುತ್ತೆ. ಆದ್ರೆ ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ಕೆಲವು ನಕ್ಷತ್ರಗಳಲ್ಲಿ ಜನಿಸಿದ ಸ್ತ್ರೀಯರು ಕೂಡ ಯಾವ ಮನೆಯಲ್ಲಿ ಹುಟ್ಟಿರ್ತಾರೋ ಆ ಮನೆಗೆ ಅದೃಷ್ಟ ಲಕ್ಷ್ಮಿಯಾಗಿರ್ತಾರೆ. ಅದೇ ರೀತಿ ಆ ಹೆಣ್ಣು ಮಗು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಗಂಡನಿಗೂ ಕೂಡ ಆ ಅದೃಷ್ಟ ಒಲಿಯುತ್ತೆ. ಅಂತಹ ಮಹಿಳೆಯರು ಮದುವೆಯಾಗಿ ಮನೆಗೆ ಕಾಲಿಡುತ್ತಿದ್ದಂತೆ ಕುಟುಂಬದಲ್ಲಿ ಸಂತೋಷ, ಹಣಕಾಸಿನ ಸ್ಥಿತಿ, ಪತಿಯ ವೃತ್ತಿ, ಮನೆಯಲ್ಲಿ ಧನಧಾನ್ಯಗಳ ವೃದ್ಧಿ ಹೆಚ್ಚಾಗುತ್ತೆ. ಅದರ ಅರ್ಥ 27 ನಕ್ಷತ್ರಗಳಲ್ಲಿ ಕೇವಲ 4 ಅದೃಷ್ಟವಂತ ನಕ್ಷತ್ರಗಳ ಹೆಣ್ಣು ನಿಮಗೆ ಹೆಂಡತಿಯಾಗಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಿತು ಅಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ನೀವು ಎಷ್ಟೇ ಕಡು ಬಡವರಾಗಿದ್ರೂ ಕೂಡ ವಿವಾಹದ ನಂತರ ಈ 4 ನಕ್ಷತ್ರದ ಮಹಿಳೆಯರ ಕಾಲ್ಗುಣದಿಂದಾಗಿ ನೀವು ಆಗರ್ಭ ಶ್ರೀಮಂತರಾಗ್ತೀರಿ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾದ್ರೆ ಆ 4 ನಕ್ಷತ್ರಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ, ಈ ಮಾಹಿತಿ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲನೇದಾಗಿ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರವು ಚಂದ್ರನಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರ ಎಂಬುದು ನಿಮಗೆ ಈಗಾಗಲೇ ಗೊತ್ತಿದೆ. ಈ ಶಕ್ತಿಶಾಲಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿದ್ದು ರಾಶ್ಯಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರನು ಸುಖ, ಸಮೃದ್ಧಿ, ಪ್ರೀತಿ ಹಾಗೂ ಸೌಂದರ್ಯದ ಕಾರಕನಾಗಿದ್ದು ವಿವಾಹದ ನಂತರ ತನ್ನ ಪತಿಯನ್ನು ಶ್ರೀಮಂತರಾಗಿಸುವ ಅದ್ಭುತವಾದ ಗುಣಗಳನ್ನು ರಾಶ್ಯಾಧಿಪತಿಯೇ ಕರುಣಿಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಸಾಕ್ಷಾತ್ ಮಹಾಲಕ್ಷ್ಮಿಯ ಅಂಶವೆಂದೇ ಪರಿಗಣಿಸಲಾಗುತ್ತೆ. ಇವರು ಹುಟ್ಟಿದ ನಂತರ ಆ ಕುಟುಂಬದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳಾಗುತ್ತೆ. ಅದರಲ್ಲೂ ಈ ನಕ್ಷತ್ರದ ಮಹಿಳೆಯರನ್ನು ವಿವಾಹವಾದ ನಂತರ ಪತಿಯು ಅತ್ಯಂತ ಶ್ರೀಮಂತವೆನಿಸಿಕೊಳ್ತಾರೆ. ಏಕೆಂದ್ರೆ ಶುಕ್ರನೇ ನಿಮ್ಮ ಮನೆಗೆ ಅದೃಷ್ಟವನ್ನು ಹೊತ್ತು ತರುತ್ತಿದ್ದಾರೆ. ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರ ವೃಷಭ ರಾಶಿಗೆ ಸಂಬಂಧಿಸಿದ್ದು. ಇಂತಹ ಸ್ತ್ರೀಯರಲ್ಲಿ ಬಹಳನೇ ಸಹನೆ ಹಾಗೂ ತಾಳ್ಮೆ ಇರುತ್ತೆ. ಮನೆಯನ್ನು ಯಾವಾಗಲೂ ಸಂತೋಷವಾಗಿಡಲು ಇವರು ಬಯಸ್ತಾರೆ. ಇಷ್ಟೇ ಅಲ್ಲ, ಈ ನಕ್ಷತ್ರದ ಸ್ತ್ರೀಯರು ಬಹಳ ಬ್ಯೂಟಿಫುಲ್ ಆಗಿರ್ತಾರೆ. ಯಾವಾಗಲೂ ಒಳ್ಳೆಯ ಆಲೋಚನೆಗಳಿಂದ ತನ್ನ ಪತಿಗೆ ಉತ್ತಮ ಸಲಹೆಗಳನ್ನು ನೀಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಯಾವುದೇ ಆರ್ಥಿಕ ಬಿಕ್ಕಟ್ಟು ಬರೋದಿಲ್ಲ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ನಿಮಗೆ ಹೆಂಡತಿಯಾಗಿ ಸಿಕ್ಕಿದ್ರೆ ನಿಮಗಿಂತ ಅದೃಷ್ಟಶಾಲಿಗಳು ಬೇರೆ ಯಾರೂ ಇಲ್ಲ. ರೋಹಿಣಿ ನಕ್ಷತ್ರವನ್ನು ಹೊರತುಪಡಿಸಿ ಇನ್ನು 3 ನಕ್ಷತ್ರಗಳು ಕೂಡ ತನ್ನ ಗಂಡನಿಗೆ ಗರ್ಭ ಶ್ರೀಮಂತನಾಗಿಸುವ ಶಕ್ತಿಶಾಲಿ ಆಶೀರ್ವಾದವನ್ನು ಹೊಂದಿದ್ದಾರೆ. ಹಾಗಾದ್ರೆ 2ನೇ ನಕ್ಷತ್ರ ಯಾವುದು ಅಂತ ತಿಳಿಯೋಣ ಬನ್ನಿ. ಉತ್ತರಾಷಾಢ ನಕ್ಷತ್ರ. ಹೌದು, ರೋಹಿಣಿ ನಕ್ಷತ್ರದವರಂತೆ ಉತ್ತರಾಷಾಢ ನಕ್ಷತ್ರದ ಹೆಣ್ಣು ಕೂಡ ಬಹಳ ಪವರ್ಫುಲ್ ಆಗಿರ್ತಾರೆ. ಈ ನಕ್ಷತ್ರವು ಸೂರ್ಯ ದೇವನ ಆಧಿಪತ್ಯಕ್ಕೆ ಬರೋದ್ರಿಂದ ಧನು ರಾಶಿಯಲ್ಲಿ ಹುಟ್ಟಿದ ಈ ಹೆಣ್ಣು ಮಗುವು ಜ್ಞಾನ, ಧರ್ಮ, ಶ್ರಮ, ಶಿಸ್ತುಗಳ ಪಾಲನೆ ಮಾಡುವ ಅದ್ಭುತ ಗುಣ ಹೊಂದಿರ್ತಾಳೆ. ಆಕೆ
ಹುಟ್ಟಿದ ಮನೆಗೆ ಹಾಗೂ ಗಂಡನ ಮನೆಗೆ ಅದೃಷ್ಟವನ್ನು ಹೊತ್ತು ತರ್ತಾಳೆ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ವ್ರತ ನೇಮಗಳನ್ನು ಮಾಡೋದು ಈ ನಕ್ಷತ್ರದ ಮಹಿಳೆಯರಿಗೆ ಬಹಳನೇ ಇಷ್ಟ. ಈ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರಿಗೆ ಸೂರ್ಯನ ಆಶೀರ್ವಾದದಿಂದಾಗಿ ಸಮಾಜದಲ್ಲಿ ಗೌರವ ಹೆಚ್ಚಾಗಿರುತ್ತೆ. ವಿವಾಹದ ನಂತರ ಅದು ತನ್ನ ಗಂಡನ ಗೌರವವನ್ನು ಹೆಚ್ಚಿಸಲು ಹಾಗೂ ಉನ್ನತ ಸ್ಥಾನಕ್ಕೆ ತಲುಪಲು ಈ ನಕ್ಷತ್ರದ ಕನ್ಯೆ ಕಾರಣ ಆಗಿರ್ತಾಳೆ. ಇಷ್ಟೇ ಅಲ್ಲ, ಆಕೆ ಪತಿಗೆ ಬಹಳ ನಿಷ್ಠಾವಂತಿಯಾಗಿರ್ತಾಳೆ. ಸಂಸಾರದಲ್ಲಿ ಬರುವ ಎಲ್ಲಾ ಕಷ್ಟಗಳನ್ನು ಸುಖಗಳನ್ನು ಸರಿತೂಗಿಸಲು ಮನೋಬಲ ಅವಳಿಗೆ ಇರುತ್ತೆ. ಒಟ್ಟಾರೆ ಉತ್ತರಾಷಾಢದಲ್ಲಿ ಹುಟ್ಟಿದ ಕನ್ಯೆಯು ನಿಮಗೆ ಸತಿಯಾಗಿ ಕೈ ಹಿಡಿದರೆ ನಿಮಗಿಂತ ಅದೃಷ್ಟಶಾಲಿಗಳು ಬೇರೆ ಯಾರೂ ಇಲ್ಲ. ಹಾಗಾದ್ರೆ ಮುಂದಿನ ಅದೃಷ್ಟವಂತ ನಕ್ಷತ್ರ ಯಾವುದು ತಿಳಿಯೋಣವಾ? ಅದುವೇ ಉತ್ತರ ಪಾಲ್ಗುಣಿ ನಕ್ಷತ್ರ. ಉತ್ತರ ಪಾಲ್ಗುಣಿ ನಕ್ಷತ್ರವು ಕೂಡ ಸೂರ್ಯನ ಅಧಿಪತ್ಯದಲ್ಲಿರುವ ನಕ್ಷತ್ರವಾಗಿದ್ದು, ಉತ್ತರಾಷಾಢ ನಕ್ಷತ್ರದವರಂತೆ ಹುಟ್ಟಿದ ಮನೆಗೆ ಹಾಗೂ ಗಂಡನ ಮನೆಗೆ ದೇವತೆಯಾಗಿರ್ತಾಳೆ. ಇಂತಹ ಮಹಿಳೆಯರು ಮನೆಗೆ ಸೊಸೆಯಾಗಿ ಬಂದ್ರೆ ಕೇವಲ ಗಂಡನಿಗೆ ಮಾತ್ರ ಒಳ್ಳೆಯದಾಗಲ್ಲ, ಜೊತೆಗೆ ಅತ್ತೆ ಮಾವಂದಿರನ್ನು ಸಹ ತನ್ನ ಸ್ವಂತ ಹೆತ್ತವರಂತೆ ನೋಡಿಕೊಳ್ಳುವ ತಾಯಿಯ ಗುಣವನ್ನು ಹೊಂದಿರ್ತಾಳೆ. ಪತಿಯ ಯಾವುದೇ ಯಶಸ್ಸಿಗೆ ಗಟ್ಟಿ ಬೆನ್ನೆಲುಬಾಗಿ ನಿಂತಿರ್ತಾಳೆ. ಕುಟುಂಬದ ಹಿತಕ್ಕಾಗಿ ಯಾವುದೇ ಕಠಿಣ ಕೆಲಸಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಉತ್ತರ ಪಾಲ್ಗುಣಿ ನಕ್ಷತ್ರದ ಸ್ತ್ರೀಯರು ಮದುವೆಯಾದ ನಂತರ ಅವರ ಕಾಲ್ಗುಣದಿಂದಾಗಿ ಪತಿಯ ಆಸ್ತಿ ಪಾಸ್ತಿ ಬಹಳಷ್ಟು ವೃದ್ಧಿಯಾಗುತ್ತೆ. ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಮನೆಗೆ ಈ ನಕ್ಷತ್ರದ ಮಹಿಳೆ ಕಾಲಿಟ್ರೆ ಆ ಮನೆಯು ಸ್ವರ್ಗವಾಗುತ್ತೆ. ಇನ್ನು 4ನೇ ಅದೃಷ್ಟವಂತ ನಕ್ಷತ್ರವೆಂದ್ರೆ ಅದು ರೇವತಿ ನಕ್ಷತ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೇವತಿ ನಕ್ಷತ್ರವನ್ನು 27 ನಕ್ಷತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಕೊನೆಯ ನಕ್ಷತ್ರವೆಂದು ಪರಿಗಣಿಸಲಾಗುತ್ತೆ. ಈ ನಕ್ಷತ್ರದ ಅಧಿಪತಿಯು ಬುಧನಾಗಿದ್ದು, ಈ ನಕ್ಷತ್ರದಲ್ಲಿ ಹುಟ್ಟಿದ ಮಗು ಆ ಮನೆಗೆ ಹಠಾತ್ ಧನಲಾಭ, ಆರ್ಥಿಕ ಪ್ರಗತಿಯನ್ನು ಜೊತೆಗೆ ಹೊತ್ತು ತರುತ್ತೆ. ಬುಧ ಹಾಗೂ ಗುರುವಿನ ಶುಭ ಪ್ರಭಾವದಿಂದಾಗಿ ವಿವಾಹದ ನಂತರ ಪತಿಯ ಉದ್ಯೋಗ ಅಥವಾ ಬಿಸಿನೆಸ್ ನಲ್ಲಿ ಯಶಸ್ಸು ಕಾಣ್ತಾರೆ. ಇದಲ್ಲದೆ ಈ ನಕ್ಷತ್ರದ ಮಹಿಳೆಯರು ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿಯಾಗಿರ್ತಾರೆ. ಸಮಾಜದಲ್ಲಿ ಹಾಗೂ ಮನೆಯಲ್ಲಿ ಒಳ್ಳೆಯ ನಿರ್ವಹಣೆ ಮಾಡುವ ಮೂಲಕ ದಿ ಬೆಸ್ಟ್ ಅಂತ ಕರೆಸಿಕೊಳ್ತಾರೆ. ಈ ನಕ್ಷತ್ರದ ಮಹಿಳೆಯರನ್ನು ವಿವಾಹವಾದ ತಕ್ಷಣ ಪತಿಗೆ ಅನಿರೀಕ್ಷಿತ ಪ್ರಮೋಷನ್, ಹಠಾತ್ ಧನಲಾಭ, ವೃತ್ತಿಯಲ್ಲಿ ದಿಢೀರ್ ಬದಲಾವಣೆ ಸೇರಿದಂತೆ ಅನೇಕ ಒಳ್ಳೆಯ ಸಮಾಚಾರಗಳು ಮನೆಯಲ್ಲಿ ನಡೆಯುತ್ತೆ. ಒಟ್ಟಾರೆ ರೇವತಿ ನಕ್ಷತ್ರದ ಮಹಿಳೆಯರ ಕಾಲ್ಗುಣದಿಂದಾಗಿ ಪತಿಯ ಅದೃಷ್ಟದ ಬಾಗಿಲೇ ತೆರೆಯುತ್ತೆ. ಕೊನೆಯ ಮಾತು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳನ್ನು ಉಲ್ಲೇಖಿಸಲಾಗುತ್ತೆ. ಅವುಗಳಲ್ಲಿ ಈ 4 ನಕ್ಷತ್ರದವರು ಮಾತ್ರ ಪತಿಗೆ ಹಾಗೂ ಹುಟ್ಟಿದ ಮನೆಗೆ ಬಹಳ ಅದೃಷ್ಟಶಾಲಿಯಾಗಿರ್ತಾರೆ. ಆದರೂ ಸಹ ಇನ್ನುಳಿದ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ಸಹ ಮನೆಗೆ ಮಹಾಲಕ್ಷ್ಮಿಯಂತೆ ಅದೃಷ್ಟವನ್ನು ತರುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ಉದ್ದೇಶ ಕೇವಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿತವಾದ ಅದೃಷ್ಟವಂತ ನಕ್ಷತ್ರಗಳ ಬಗ್ಗೆ ನಿಮಗೆ ಮಾಹಿತಿ ನೀಡೋದೇ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ಹುಟ್ಟಿದ ಮನೆಗೆ ಹಾಗೂ ಗಂಡನಿಗೆ ಅದೃಷ್ಟವನ್ನು ಹೊತ್ತು ತರ್ತಾರೆ ಅಂತ. ನಿಮ್ಮ ನಕ್ಷತ್ರ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.